ನಿಮ್ಮ ಜರ್ನಿಯನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮೊದಲನೇ ಹೆಜ್ಜೆ ನಿಮ್ಗೆ ಹತ್ರ ಇರಬೇಕಾಗಿರತಕ್ಕಂಥದ್ದು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ಬಟ್ ಕ್ವಶನ್ ಏನು ಅಂತ ಅಂದ್ರೆ 4,000ಕ್ಕಿಂತ ಜಾಸ್ತಿ ಬ್ರೋಕರ್ಸ್ಗಳು ಇವತ್ತಿನ ಕಾಲಕ್ಕೆ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಇದ್ದಾರೆ. ಯಾವ ಬ್ರೋಕರ್ ಬೆಸ್ಟ್, ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಹೇಗೆ ಒಬ್ಬ ಬ್ರೋಕರ್ನ ಸೆಲೆಕ್ಟ್ ಮಾಡಬೇಕು, ಇವತ್ತಿನ ಕಾಲಕ್ಕೆ ಇರತಕ್ಕಂತಹ ಬೆಸ್ಟ್ ಆಫ್ ದ ಬೆಸ್ಟ್ ಆಪ್ಷನ್ಸ್ಗಳನ್ನ ಮಲ್ಟಿಪಲ್ ಆಂಗಲ್ಸ್ಗಳನ್ನ ನೋಡೋದ್ರ ಮೂಲಕ, ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಬೇಡ, ಡೇಟಾನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಬ್ರೋಕರ್ಸ್ಗಳು ಯಾವ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಯಾವ ಬ್ರೋಕರ್ ಸೂಟ್ ಆಗ್ತಾರೆ ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ನಾನು ಅರ್ಥ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಇಟ್ ಈಸ್ ಅ ಡೀಟೇಲ್ ಟ್ಯುಟೋರಿಯಲ್, ತುಂಬಾ ವಾರು ಅದು ಇದು ಎಲ್ಲ ನಡೀತಾ ಇದೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಮೋಸ್ಟ್ ಆಫ್ ದ ಬೆನಿಫಿಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಇನ್ ಡೀಟೇಲ್ ಆಗಿ ನಾವೊಂದು ವಿಡಿಯೋನ ಕವರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಕೊನೆವರೆಗೂ ನೋಡಿ, ಕಂಪ್ಲೀಟ್ ಮಾಹಿತಿಗಳು ಎಂಡ್ ಟು ಎಂಡ್ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಬೇಸಿಕ್ ಥಿಂಗ್, ಬೇಸಿಕಲಿ ಎರಡು ಬ್ರಾಡರ್ ಕೈಂಡ್ ಆಫ್ ಬ್ರೋಕರ್ಸ್ಗಳು ಬರ್ತಾರೆ ಇಂಡಸ್ಟ್ರಿಯಲ್ಲಿ. ಫುಲ್ ಪ್ಲೆಡ್ಜ್ ಅಥವಾ ಫುಲ್ ಸರ್ವಿಸ್ ಬ್ರೋಕರ್ಸ್ ಅಂತ ಕರೀತಾರೆ. ಎರಡನೇದು ಡಿಸ್ಕೌಂಟ್ ಬ್ರೋಕರ್. ನಂಬರ್ 1 ಫುಲ್ ಪ್ಲೆಡ್ಜ್ ಸರ್ವಿಸ್ ಅಥವಾ ಬೇಸಿಕಲಿ ಫುಲ್ ಸರ್ವಿಸ್ ಬ್ರೋಕರ್ ಅಂತ ಅಂದರೆ ಮುಂಚೆ ಈ ರೀತಿಯಾದಂತಹ ಒಂದು ಕಂಡೀಷನ್ಸ್ಗಳಿತ್ತು ಬಿಫೋರ್ 2010, 2011, 12 ಮುಂಚೆ. ಇನ್ ದ ಸೆನ್ಸ್ ಟಿಪ್ಸ್ಗಳು ಕೊಡೋದು ಅಥವಾ ರಿಸರ್ಚ್ ಕಾಲ್ಸ್ಗಳನ್ನ ಕೊಡ್ತಕ್ಕಂಥದ್ದು, ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಸರ್ವಿಸಸ್ಗಳು ಏನಿದೆಯೋ ಆ ಒಂದು ಸಂದರ್ಭದಲ್ಲಿ ಇತ್ತು. ಇವತ್ತಿಗೂ ಕೂಡ ಆ ರೀತಿಯಾದಂಥ ಬ್ರೋಕರ್ಸ್ಗಳು ಅವೈಲೇಬಲ್ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಅವತ್ತಿನ ಕಾಲಕ್ಕೆ ಟೆಕ್ನಾಲಜಿನೇ ಇರ್ಬೋದು, ಅಡ್ವಾನ್ಸ್ಮೆಂಟ್ಸ್ಗಳು ಇರ್ಬೋದು, ಅಷ್ಟೊಂದು ಆಗಿರಲಿಲ್ಲ. ಹಾಗಾಗಿ ಈ ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲಿ ಪರ್ಸೆಂಟೇಜ್ ಬೇಸಿಸಲ್ಲಿ ನೀವು ₹100 ಟ್ರಾನ್ಸಾಕ್ಟ್ ಮಾಡಿದ್ದೀರಾ, 1,00,000 ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, 1 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂದರೆ ಆ ಟ್ರಾನ್ಸಾಕ್ಷನ್ನ ವ್ಯಾಲ್ಯೂ ಮೇಲೆ ಪರ್ಸೆಂಟೇಜನ್ನು ಚಾರ್ಜ್ ಮಾಡ್ತಾ ಇದ್ರು ಆಸ್ ಅ ಬ್ರೋಕರೇಜ್, ರೈಟ್? ಸೊ ಈ ಒಂದು ವಿಚಾರದಲ್ಲಿ ಫುಲ್ ಪ್ಲೆಡ್ಜ್ ಸರ್ವಿಸ್ಗಳು ಅಥವಾ ಫುಲ್ ಸರ್ವಿಸ್ ಬ್ರೋಕರ್ಸ್ಗಳನ್ನ ಉಪಯೋಗಿಸ್ತಕ್ಕಂಥ ಒಂದು ಅನಿವಾರ್ಯತೆ ಅವತ್ತಿನ ಕಾಲಕ್ಕೆ ಇತ್ತು. ಬಟ್ ಇವತ್ತು ಜನಗಳಿಗೆ ಇನ್ಫಾರ್ಮೇಷನ್ ಇದೆ, ಡಿಜಿಟಲಿ ನಾವು ಇವಾಲ್ವ್ ಹಾಕೊಂಡು ಬಂದಿದ್ದೀವಿ, ಮಲ್ಟಿಪಲ್ ಆ್ಯಂಗಲ್ಸ್ಗಳಲ್ಲಿ ನಮಗೆ ಇವತ್ತಿನ ಕಾಲಕ್ಕೆ ಬೆನಿಫಿಟ್ ಸಿಗ್ತಾ ಇದೆ ಡಿಜಿಟಲಿ. ಹಾಗಾಗಿ ದೇರ್ ಇಸ್ ಸೆಕೆಂಡ್ ಕೈಂಡ್ ಆಫ್ ಕೆಟಗರಿ ಡಿಸ್ಕೌಂಟ್ ಬ್ರೋಕರ್. ಇವ್ರ ಕಡೆಯಿಂದ ನಿಮಗೆ ರಿಸರ್ಚ್ ಕಾಲ್ಸು ಅದು ಇದು ಎಲ್ಲ ಏನು ಸಪೋರ್ಟ್ ಸಿಗಲ್ಲ. ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ಆ ಪ್ಲಾಟ್ಫಾರ್ಮ್ ಮೂಲಕ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ. ಹಾಗಾಗಿ ಚಾರ್ಜಸ್ಗಳು ಸ್ವಲ್ಪ ಕಂಪೇರಿಂಗ್ ಟು ಫುಲ್ ಸರ್ವಿಸ್ ಬ್ರೋಕರ್ಗೆ ಕಂಪೇರ್ ಮಾಡಿದ್ರೆ ಇವರು ಪರ್ಸೆಂಟೇಜ್ ಬೇಸಿಸಲ್ಲಿ ಚಾರ್ಜ್ ಮಾಡಲ್ಲ. ಹಾಗೆ ಕಡಿಮೆ ಚಾರ್ಜಸ್ ಕೂಡ ನಿಮಗೆ ಇರುತ್ತೆ. ಐ ಹೋಪ್ ನಿಮಗೆ ಇದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ದಿಸ್ ಇಸ್ ದ ವೆರಿ ಬೇಸಿಕ್ ಥಿಂಗ್. ಇವತ್ತಿನ ವಿಡಿಯೋ ಮೂಲಕ 5 ಬ್ರೋಕರ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್, ಯಾರು ಕೂಡ ದುಡ್ಡು ಕೊಟ್ಟು ಇದನ್ನು ಕವರ್ ಮಾಡಿ ಇದನ್ನು ಮಾಡಿ ಅಂತ ಹೇಳ್ಕೊಂಡು ಪ್ರಮೋಷನಲ್ ವಿಡಿಯೋ ಇದೆಲ್ಲ, ಅನ್ಬಯಾಸ್ಡ್ ಆಗೇನೆ ವಿತ್ ಡೇಟಾ. ಈಗ 4,000ಕ್ಕಿಂತ ಜಾಸ್ತಿ ಬ್ರೋಕರ್ಸ್ಗಳು ಮಾರ್ಕೆಟಲ್ಲಿ ಲಿಸ್ಟೆಡ್ ಇದ್ದಾರೆ. ಅದರಲ್ಲಿ ಟಾಪ್ 5 ಬ್ರೋಕರ್ನ ಏನಕ್ಕೆ ತೊಗೊಂಡಿದ್ದೀವಿ ಅಂತಂದರೆ ಮೋರ್ ದ್ಯಾನ್ 60% ಇವತ್ತಿನ ಇಂಡಿಯಾದ ಆಕ್ಟಿವ್ ಡಿಮ್ಯಾಟ್ ಅಕೌಂಟ್ಸ್ಗಳೇನಿದೆಯೋ ಈ ಬ್ರೋಕರ್ಸ್ ಹತ್ರ ಇರುತ್ತೆ. ಇನ್ ದ ಸೆನ್ಸ್ ಟಾಪ್ 5 ಅಲ್ಲಿ ಬರ್ತಕ್ಕಂತಹ ಬ್ರೋಕರ್ಸ್ಗಳೇನಿದಾರೋ ಇನ್ ಟರ್ಮ್ಸ್ ಆಫ್ ದ ಕ್ಲೈಂಟ್ ಬೇಸ್, ಅವರನ್ನು ನಾವು ಫಸ್ಟ್ ಫಿಲ್ಟರ್ ಆಗಿ ಅಪ್ಲೈ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಆ ಒಂದು ಪರ್ಟಿಕ್ಯುಲರ್ ಬ್ರೋಕರ್ಸ್ಗಳಿಗೆ ಚಾರ್ಜಸ್ಗಳೇ ಇರ್ಬೋದು, ಅವರು ಕೊಡ್ತಾ ಇರ್ತಕ್ಕಂಥ ಸರ್ವಿಸಸ್ಗಳು, ಪ್ಲಾಟ್ಫಾರ್ಮ್, ಇದನ್ನ ಎಂಡ್ ಬೈ ಎಂಡ್ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಬಟ್ ದಿಸ್ ಇಸ್ ದ ಬೇಸಿಕ್ ಫಿಲ್ಟರ್ ನಾವು ಅಪ್ಲೈ ಮಾಡಿರ್ತಕ್ಕಂಥದ್ದು. ಟಾಪ್ 5 ಬ್ರೋಕರ್ಸ್ಗಳನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿರ್ತಕ್ಕಂಥ ಕಂಪ್ಲೀಟ್ ಮಾಹಿತಿಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1 ಆಕ್ಟಿವ್ ಕ್ಲೈಂಟ್ ಫಿಲ್ಟರ್. ನಾವು ಆಲ್ರೆಡಿ ಹೇಳಿದೆ 66.86% ಅಪ್ರಾಕ್ಸಿಮೇಟ್ಲಿ ಡಿಮ್ಯಾಟ್ ಅಕೌಂಟ್ಸ್ಗಳು ಇವತ್ತಿನ ಒಂದು ಕಾಲದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇಂಡಿಯಾದಲ್ಲಿ ಈ 5 ಬ್ರೋಕರ್ಸ್ಗಳ ಹತ್ರ ಇರುತ್ತೆ. ನಂಬರ್ 2 ಸ್ಕೇಲ್ ಈಸ್ ಈಕ್ವಲ್ ಟು ಸ್ಟೆಬಿಲಿಟಿ. ತುಂಬಾ ಒಂದು ಸ್ಕೇಲ್ ಆಲ್ರೆಡಿ ಇವ್ರು ಮಾಡಿರೋದ್ರಿಂದ, ಜಾಸ್ತಿ ಜನಗಳು ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಸ್ಟೆಬಿಲಿಟಿ ಅನ್ನೋದು ಬೈ ಡಿಫಾಲ್ಟ್ ಕ್ರಿಯೇಟ್ ಆಗಿರುತ್ತೆ ಪ್ಲಾಟ್ಫಾರ್ಮ್ ಲೆವೆಲಲ್ಲಿ. ಸೊ ಹಾಗಾಗಿ ಈ ಫಿಲ್ಟರ್ ಬಹಳ ಮ್ಯಾಟರ್ ಆಗುತ್ತೆ. ಅಂಡ್ ಥರ್ಡ್ ಇಂಪಾರ್ಟೆಂಟ್, ಕಂಪ್ಲೀಟ್ ಪಿಕ್ಚರ್ ಏನಿದೆಯೋ ಇದರಲ್ಲಿ ನಾವು ತೊಗೊಂಡಿರ್ತೀವಿ. ನಾನು ಇನಿಷಿಯಲಿ ಹೇಳ್ತಾ ಇದ್ದೆ ಫುಲ್ ಸರ್ವಿಸ್ ಬ್ರೋಕರ್, ಡಿಸ್ಕೌಂಟ್ ಬ್ರೋಕರ್, ಎರಡು ರೀತಿಯಾದಂಥ ಬ್ರೋಕರ್ಸ್ಗಳಿರ್ತಾರೆ. ಇವತ್ತಿನ ಎಕ್ಸಾಂಪಲಿನ ಮೂಲಕ, ಸೊ ದಟ್ ಇವನ್ ಇಫ್ ಯು ಆರ್ ಬಿಗಿನರ್ ನಿಮ್ಗೆ ಒಂದು ಅರ್ಥ ಆಗಬೇಕು ಯಾವ ರೀತಿ ಚಾರ್ಜಸ್ಗಳು ವೇರಿ ಆಗುತ್ತೆ ಬ್ರೋಕರ್ ಟು ಬ್ರೋಕರ್ ಅಂತಕ್ಕಂಥದ್ದು. 4 ಡಿಸ್ಕೌಂಟ್ ಬ್ರೋಕರ್ಸ್ಗಳು ಇದರಲ್ಲಿ ಬರ್ತಾರೆ. ಒಬ್ಬರು ಫುಲ್ ಪ್ಲೆಡ್ಜ್ ಸರ್ವಿಸ್ ಬ್ರೋಕರ್ಸ್ಗಳು ಅಂದರೆ ICICI ಡೈರೆಕ್ಟ್ ಅಂತ ಹೇಳ್ಕೊಂಡು ಇವರು ಕೂಡ ಫುಲ್ ಸರ್ವಿಸ್ ಬ್ರೋಕರ್. ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ಚಾರ್ಜಸ್ಗಳು ಯಾವ ರೀತಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಡಿಸ್ಕೌಂಟಿಂದ ಸರ್ವಿಸ್ ಬ್ರೋಕರ್ಸ್ಗಳಿಗೆ, ಇದು ಕೂಡ ನಿಮ್ಗೆ ಅರ್ಥ ಆಗಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಪರ್ಟಿಕ್ಯುಲರ್ ಬ್ರೋಕರ್ ಟಾಪ್ 5 ಅಲ್ಲಿ ಇವತ್ತಿನ ಕಾಲಕ್ಕೆ ಬರ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ದ ಕ್ಲೈಂಟ್ ಬೇಸ್. ಈ ಒಂದು ಪರ್ಟಿಕ್ಯುಲರ್ ಫಿಲ್ಟರ್ ನಮಗೆ 5 ಬ್ರೋಕರ್ಸ್ಗಳನ್ನ ತಂದುಕೊಟ್ಟಿದೆ ಆಸ್ ಅಪ್ ನೌ. ಆ್ಯಂಡ್ ಇದರ ಪ್ರಕಾರ ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಏನಿದೆಯೋ ದಿಸ್ ಇಸ್ ಇಂಪಾರ್ಟೆಂಟ್. ಟಾಪ್ 5 ಬೈ ಆಕ್ಟಿವ್ ಕ್ಲೈಂಟ್ಸ್ ನಾವು ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದರೆ ಫಸ್ಟ್ ರ್ಯಾಂಕಲ್ಲಿ ಬರ್ತಾ ಇರತಕ್ಕಂಥದ್ದು ಗ್ರೋ. ಸುಮಾರು ಜನ ನಿಮ್ಮಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು. ಆಕ್ಟಿವ್ ಕ್ಲೈಂಟ್ಸ್ಗಳು 1.3 crore ಇದ್ದಾರೆ. ರಫ್ ಆನ್ ರಫ್ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದರೆ ಎಂಟೈರ್ ಮಾರ್ಕೆಟಲ್ಲಿ, ಈ ಎಂಟೈರ್ ಸ್ಟಾಕ್ ಮಾರ್ಕೆಟಲ್ಲೇ ಓವರ್ ಆಲ್ ಅಕೌಂಟ್ಸ್ಗಳ ವೈಸ್ 27.7% ಮಾರ್ಕೆಟ್ ಶೇರ್ ಇವ್ರ ಹತ್ರ ಇದೆ. ಇವರು ಡಿಸ್ಕೌಂಟ್ ಬ್ರೋಕರ್. ಇನ್ ದ ಸೆನ್ಸ್ ಇವ್ರ ಕಡೆಯಿಂದ ನಿಮಗೆ ಕಾಲ್ಸು, ಸರ್ವಿಸು, ಅದು ಇದು ಅಡಿಷನಲ್ ಆಗಿ ಏನೂ ಸಿಗಲ್ಲ. ಪ್ಲಾಟ್ಫಾರ್ಮ್ ಇರುತ್ತೆ, ಪ್ಲಾಟ್ಫಾರ್ಮಲ್ಲಿ ನಿಮಗೆ ಫೀಚರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ಎಜುಕೇಷನ್ ಪ್ರೊವೈಡ್ ಮಾಡ್ತಾರೆ. ಅದರ ರಿಲೇಟೆಡ್ ಎಕ್ಸಿಕ್ಯೂಷನ್ ಎಂಡ್ ಏನಿದೆಯೋ ನೀವು ಕಂಪ್ಲೀಟಾಗಿ ನೀವೇ ಹ್ಯಾಂಡಲ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಓವರ್ ಆಲ್ ಆ್ಯಪನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ. ಇವತ್ತಿನ ಕಾಲಕ್ಕೆ ಮೋಸ್ಟ್ ಆಫ್ ದ ಜನಗಳು ಇನ್ಫ್ಯಾಕ್ಟ್ ಬಿಗಿನರ್ಸ್ಗಳು ಈ ಒಂದು ಆ್ಯಪಿಂದನೇ ಸುಮಾರು ಜನಗಳು ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇಂಡಸ್ಟ್ರಿ ಲೆವೆಲಲ್ಲಿ
ರೆವಲ್ಯೂಷನ್ ತಂದಿರತಕ್ಕಂತಹ ಬ್ರೋಕರ್ ಇವರು ಝೆರೋದಾ. ಇನಿಷಿಯಲಿ ಬರೀ ಸರ್ವಿಸ್ ಬ್ರೋಕರ್ಸ್ಗಳು ಮಾತ್ರ ಇರತಕ್ಕಂಥದ್ದು, ಅಂದರೆ ಪರ್ಸೆಂಟೇಜ್ ಬೇಸಿಸಲ್ಲಿ ಚಾರ್ಜಸನ್ನು ಕೊಡ್ತಾ ಇದ್ದಂಥದ್ದು. ಫ್ಲ್ಯಾಟ್ ಡಿಸ್ಕೌಂಟ್ ಬ್ರೋಕರೇಜನ್ನು ಇಂಡಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ಕೀರ್ತಿ ಝೆರೋದಾಗೆ ತಲುಪುತ್ತೆ. ಆ್ಯಂಡ್ ರಿಯಲಿ ವಿ ಶುಡ್ ಬಿ ಥ್ಯಾಂಕ್ಫುಲ್. ನಾನು ಏನಕ್ಕೆ ಹೊಗಳ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ದೇ ಆರ್ ದ ಫಸ್ಟ್ ಒನ್ ಈ ರೀತಿಯಾದಂಥ ಒಂದು ಮಾಡೆಲನ್ನು ಅಫಿಷಿಯಲಿ ತುಂಬ ಜನಕ್ಕೆ ತಲುಪಿಸಿರೋದ್ರಲ್ಲಿ ಇವರ ಕೈ ತುಂಬ ಜಾಸ್ತಿ ಇರುತ್ತೆ. ಸೊ ಅವರು 2ನೇ ರ್ಯಾಂಕಲ್ಲಿ ಇರ್ತಾರೆ ಇವತ್ತಿನ ಕಾಲಕ್ಕೆ ಆಕ್ಟಿವ್ ಕ್ಲೈಂಟ್ಸ್ಗಳಲ್ಲಿ. ಅರೌಂಡ್ 79.5 ಲ್ಯಾಕ್ ಅಪ್ರಾಕ್ಸಿಮೇಟ್ಲಿ ಆಕ್ಟಿವ್ ಕ್ಲೈಂಟ್ಸ್ಗಳು ಇರ್ತಕ್ಕಂಥದ್ದು. ಆ್ಯಂಡ್ ಮಾರ್ಕೆಟ್ ಶೇರ್ 15.2% ಹತ್ರ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಏಂಜಲ್ ಒನ್ ಬರ್ತಾ ಇರ್ತಕ್ಕಂಥದ್ದು. ಮುಂಚೆ ಇವರು ಸರ್ವಿಸ್ ಬ್ರೋಕರ್ಸು ಆಗಿದ್ದಾರೆ, ಇವತ್ತು ಕೂಡ ಸರ್ವಿಸ್ ಬ್ರೋಕಿಂಗ್ ಸಪರೇಟಾಗಿ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಬಟ್ ಡಿಸ್ಕೌಂಟು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಎರಡೂ ರೀತಿಯಾದಂಥ ಬ್ರೋಕರೇಜ್ ಇವ್ರ ಹತ್ರ ಇದೆ. ಮಾರ್ಕೆಟ್ ಶೇರ್ ಅರೌಂಡ್ 15% ಇರುತ್ತೆ ಇವ್ರಿಗೂ ಕೂಡ. ಅಪ್ಸ್ಟಾಕ್ಸ್ 6% ಹತ್ತತ್ರ ಇವರಿಗೆ ಮಾರ್ಕೆಟ್ ಶೇರ್ ಇದೆ. ಎಂಟೈರ್ ಅಂದರೆ 27.8 ಲಕ್ಷದಷ್ಟು ಆಕ್ಟಿವ್ ಕ್ಲೈಂಟ್ಸ್ ಇರ್ತಾರೆ ಅಪ್ಸ್ಟಾಕ್ಸ್ ಅಂತಕ್ಕಂತಹ ಬ್ರೋಕರ್. ಆ್ಯಂಡ್ ದೆನ್ ವಿ ಹ್ಯಾವ್ ಫಿಫ್ತ್ ಸರ್ವಿಸ್ ಬ್ರೋಕರ್ ಇವರು, ಅಂದರೆ ಫುಲ್ ಸರ್ವಿಸ್ ಬ್ರೋಕರ್ ಅಂತ ನಾನೇನು ಹೇಳ್ತಾ ಇದ್ನೋ, ICICI ಡೈರೆಕ್ಟ್ 19.3 ಲ್ಯಾಕ್ನಷ್ಟು ಕ್ಲೈಂಟ್ಸ್ ಇವತ್ತಿನ ಕಾಲಕ್ಕೆ, ಅಂದರೆ 4.3% ಓವರಾಲ್ ಮಾರ್ಕೆಟ್ ಶೇರ್ ಇವ್ರ ಹತ್ರ ಇದೆ. ಸೊ ಈ 5 ಬ್ರೋಕರ್ಸ್ಗಳ ಟ್ರಾನ್ಸಾಕ್ಷನ್ಸ್ಗಳ ಬೇಸಿಸಲ್ಲಿ ಯಾವ ರೀತಿಯಾದಂಥ ಚಾರ್ಜಸ್ ಇರುತ್ತೆ, ಹಾಗೆ ಇವರ ಎಂಟೈರ್ ಫೀಚರ್ಸ್ಗಳೇನು ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಕಂಪ್ಲೀಟಾಗಿ ಗಮನ ಕೊಡ್ತಾ ಹೋಗಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೇಮ್ ಟ್ರಾನ್ಸಾಕ್ಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಒಂದು ಟ್ರಾನ್ಸಾಕ್ಷನ್ ಇಟ್ಕೊಳ್ಳೋಣ. ಆ ಟ್ರಾನ್ಸಾಕ್ಷನ್ನ 5 ಬ್ರೋಕರ್ಸ್ಗಳು ಕೂಡ ಜನರಿಕ್ ಆಗಿ ಅಪ್ಲೈ ಮಾಡಿ ನೋಡೋಣ. ಅದ್ರ ಬೇಸಿಸಲ್ಲಿ ಚಾರ್ಜಸ್ಗಳ ಬಗ್ಗೆ ನಮಗೆ ಕಂಪ್ಯಾರಿಸನ್ಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಸಿಗುತ್ತೆ. ನಂಬರ್ 1 ಟ್ರಾನ್ಸಾಕ್ಷನ್ನು ಇದು ಜನರಿಕ್ ಆಗಿರುತ್ತೆ. ಓವರಾಲ್ 1 ಲಕ್ಷದಷ್ಟು ಇಕ್ವಿಟಿ ಡೆಲಿವರಿ. ಒಂದು ದಿನಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡ್ತೀರಾ ಅಂತಂದರೆ ಡೆಲಿವರಿ ಟ್ರೇಡ್ ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಇಕ್ವಿಟಿ ಡೆಲಿವರಿ ಟ್ರೇಡನ್ನು 1 ಲಕ್ಷದ ಟ್ರಾನ್ಸಾಕ್ಷನ್ ಬೈ 1 ಲಕ್ಷ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಒಂದು ದಿನಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ದೀರಾ, ಅದಾದಮೇಲೆ ಸೆಲ್ ಮಾಡಿದ್ದೀರಾ ಅಂತಕ್ಕಂಥದ್ದು. ಇನ್ ದ ಸೆನ್ಸ್ ಎರಡನೆಯ ಟ್ರಾನ್ಸಾಕ್ಷನ್ ಬಂದು 1 ಲಕ್ಷದ್ದೇ ಟರ್ನ್ ಓವರ್, ಬಟ್ ಇಂಟ್ರಾಡೇ ಅಂತ ಹೇಳ್ತೀವಿ ನಾವು. ಬೆಳಿಗ್ಗೆ 9 ಕಾಲಿಂದ 3:30 ಮಾರ್ಕೆಟ್ ಓಪನಿಂಗ್ ಟೈಮ್ಸ್ ಒಳಗಡೆಗೆ ಬೈ ಆ್ಯಂಡ್ ಸೆಲ್ ಮಾಡ್ತೀರಾ ಅಂತಂದರೆ ಇಂಟ್ರಾಡೇ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲಿ ನೀವು 1 ಲಕ್ಷವನ್ನು ಟರ್ನ್ ಓವರ್ ಮಾಡ್ತೀರಾ, ಟೋಟಲ್ ಅವತ್ತಿನ ದಿನ ಸ್ಕ್ವೇರ್ ಅಪ್ ಮಾಡ್ತೀರಾ ಅಂತಂದರೆ 2 ಲಕ್ಷದಷ್ಟು ಟರ್ನ್ ಓವರ್ ಆಗುತ್ತೆ. 1 ಲಕ್ಷ ಬೈ 1 ಲಕ್ಷ ಸೆಲ್, ಟರ್ನ್ ಓವರ್ ಬಂದು 2 ಲಕ್ಷ ಆಗುತ್ತೆ. ಆ ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀವಿ 5 ಬ್ರೋಕರ್ಗೂ ಕೂಡ. ಆ್ಯಂಡ್ ದೆನ್ ವಿ ಹ್ಯಾವ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ನಿಫ್ಟಿ ಆಪ್ಷನ್ಸಿನ ಒಂದು ಡೇಟಾವನ್ನು ನಾವು ತೊಗೊಳ್ತಾ ಇದ್ದೀವಿ ಈ ಒಂದು ಕೇಸಲ್ಲಿ. ಎಕ್ಸಾಂಪಲ್ ನೀವು ಮಾಡ್ತಿದ್ದೀರಾ ಅಂತ ಅಂದರೆ 1 ಲಾಟ್ ಆಫ್ ನಿಫ್ಟಿ ಆಪ್ಷನ್ಸ್ ಇವತ್ತಿನ ಕಾಲಕ್ಕೆ ಅಪ್ರಾಕ್ಸಿಮೇಟ್ಲಿ ಪ್ರೀಮಿಯಂ 15,000 ಇರುತ್ತೆ. ಬೈ ಪ್ಲಸ್ ಸೆಲ್ 2 ಆರ್ಡರ್ಗಳು, ಸಪರೇಟ್ ಆರ್ಡರ್ಸ್ಗಳು ಅಂತಲೇ ಕನ್ಸಿಡರ್ ಆಗುತ್ತೆ. ಇದರ ಪ್ರಕಾರ ಇವತ್ತಿನ ಆ್ಯಸ್ ಆಫ್ ನೋ ಚಾರ್ಜಸ್ಗಳು ಏನೇನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ದಿಸ್ ಇಸ್ ದ ಟ್ರಾನ್ಸಾಕ್ಷನ್, ಸೇಮ್ ಆಗಿರುತ್ತೆ ಬೇರೆ ಬೇರೆ ಬ್ರೋಕರ್ಸ್ಗಳಿಗೆ. ಫಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಅಕೌಂಟ್ ಓಪನ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಚಾರ್ಜಸ್ ಇರುತ್ತೆ ನಿಮಗೆ. ವೈ? ಬಿಕಾಸ್ ಆಬ್ವಿಯಸ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಬ್ರೋಕರ್. ಅವರು ಬೇಕು ಅಂತಂದರೆ ಚಾರ್ಜ್ ಮಾಡ್ಬೋದು, ಬೇಡ ಅಂತಂದರೆ ಬಿಡ್ಬೋದು, ಅವ್ರು ಇಷ್ಟ ಇರುತ್ತೆ. ಅಕೌಂಟ್ ಓಪನ್ ಮಾಡ್ತೀರಾ ಅಂತಂದರೆ ಸರ್ಟನ್ ಚಾರ್ಜಸ್ಗಳಿರುತ್ತೆ, ಚಾರ್ಜಸ್ಗಳು ಇಲ್ಲದೇನೂ ಇರ್ಬೋದು. ಈ ಕೇಸಲ್ಲಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ಗೆ ರಿಲೇಟೆಡ್ ಅಲ್ಲ, ಇದು ಟ್ರಾನ್ಸಾಕ್ಷನ್ನ ಬಿಟ್ಟು ಸಪ್ರೇಟ್ ಆಗಿ ಬ್ರೋಕರ್ಸ್ಗಳು ಚಾರ್ಜ್ ಮಾಡ್ತಕ್ಕಂಥದ್ದು. ಫಿಕ್ಸೆಡ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರ್ಬೋದು, AMC ಅಂತ ಕರೀತಾರೆ. ಮಾತಾಡ್ತಾ ಹೋಗೋಣ, ಇದರಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ಗಳು ಬರುತ್ತೆ. ಆ್ಯಂಡ್ ಕಂಪೌಂಡೆಡ್ ಓವರ್ ಟೈಮ್ ನಾವು ನೋಡ್ತೀವಿ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಇದು ಮ್ಯಾಟ್ರ್ ಆಗ್ತಾ ಹೋಗುತ್ತೆ ನಿಮಗೆ. ಚಾರ್ಜಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಬಿಟ್ಟು ಇದು ಸಪ್ರೇಟಾಗಿ ಚಾರ್ಜ್ ಮಾಡ್ತಕ್ಕಂಥದ್ದು ಬ್ರೋಕರ್ಸ್ಗಳು. ಕೆಲವೊಬ್ಬರು ಚಾರ್ಜ್ ಮಾಡ್ತಾರೆ, ಕೆಲವೊಬ್ಬರು ಚಾರ್ಜ್ ಮಾಡಲ್ಲ. ಈ ಕೇಸಲ್ಲಿ ವಿ ಹ್ಯಾವ್ 4 ಡಿಫರೆಂಟ್ ಪ್ಯಾರಾಮೀಟರ್ಸ್. ಒಂದು, ಅಕೌಂಟ್ ಓಪನಿಂಗ್ ಟೈಮಲ್ಲಿ ಚಾರ್ಜ್ ಮಾಡ್ತಾರೆ, ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟನ್ನು ಮೇಂಟೈನ್ ಮಾಡಲಿಕ್ಕೆ, ಎಸ್ಪೆಷಲಿ ಡಿಮ್ಯಾಟ್ AMC ಅಂತ ಕರಿತೀವಿ ನಾವು, ಆ್ಯನ್ಯುವಲ್ ಮೇಂಟೆನೆನ್ಸ್ ಒಂದು ಏನಿರುತ್ತೋ ಅದಕ್ಕೆ ಚಾರ್ಜಸ್ಗಳನ್ನ ಬ್ರೋಕರ್ಸ್ಗಳು ಮಾಡ್ತಾರೆ, ಕೆಲವೊಬ್ಬರು ಮಾಡದೇನೂ ಇರ್ಬೋದು. ಟ್ರೇಡಿಂಗ್ AMC, ಟ್ರೇಡಿಂಗಿಗೆ ಅಂತ ಏನಾದ್ರು ಸಪ್ರೇಟ್ AMC ಇದೆಯಾ ಅಂತ ನೋಡ್ತಂದ್ರೆ ಅದ್ರ ಪ್ರಕಾರ ನಾವು ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ದೀವಿ. ಕಾಲ್ ಆ್ಯಂಡ್ ಟ್ರೇಡ್, ಸಪೋಸ್ ನೀವು ಆ್ಯಪನ್ನು ಉಪಯೋಗಿಸ್ತೇನೆ, ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಬ್ರೋಕರೇಜ್ ಅಥವಾ ಟ್ರೇಡ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಒಂದು ಸರ್ಟನ್ ಚಾರ್ಜಸ್ ಇರುತ್ತೆ, ಅದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಆ್ಯಂಡ್ 3-in-1 ಅಕೌಂಟ್ ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಅಲ್ವಾ. ಅಕೌಂಟ್ ಓಪನಿಂಗ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಗ್ರೋ ಇರ್ಬೋದು, ಝೆರೋದಾ ಇರ್ಬೋದು, ಏಂಜಲ್ ಒನ್, ಅಪ್ಸ್ಟಾಕ್ಸ್ ಆ್ಯಂಡ್ ICICI ಯಾವುದೇ ಬ್ರೋಕರ್ ಕೂಡ ಅಕೌಂಟ್ ಓಪನಿಂಗ್ಗೆ ಆ್ಯಸ್ ಆಫ್ ನಾವು ಚಾರ್ಜ್ ಮಾಡ್ತಿಲ್ಲ. ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟ್, ಇಯರ್ಲಿ AMC ಏನಿದೆಯೋ ಫಾರ್ ಡಿಮ್ಯಾಟ್ ಅಕೌಂಟ್, ಈ ಡಿಮ್ಯಾಟ್ ಅಕೌಂಟ್ AMCಗೆ ಗ್ರೋ ಯಾವುದೇ ರೀತಿಯಾದಂಥ ಚಾರ್ಜಸನ್ನು ಮಾಡ್ತಿಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿದೆ ಆ್ಯಸ್ ಆಫ್ ಟುಡೇ ನೋಡ್ತೀವಿ ಅಂತಂದರೆ. ಝೆರೋದಾ ₹300 1 ವರ್ಷಕ್ಕೆ ಚಾರ್ಜ್ ಮಾಡ್ತಾರೆ AMC ಆ್ಯಸ್ ಆಫ್ ನಾವು. ಏಂಜಲ್ ಒನ್ ₹240 ಅಪ್ರಾಕ್ಸಿಮೇಟ್ಲಿ ನಾವು ನೋಡ್ತೀವಿ ಅಂತಂದರೆ ಮೊದಲನೇ ವರ್ಷ ಫ್ರೀ ಇರುತ್ತೆ. ನೀವು ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ಫಸ್ಟ್ ವರ್ಷ ಫ್ರೀ, ಅದಾದಮೇಲೆ ₹240 ಎವ್ರಿ ಇಯರು ನೀವು ಕೊಡಬೇಕಾಗುತ್ತೆ. ಅಪ್ಸ್ಟಾಕ್ಸ್ $150 to $300 ಡಿಪೆಂಡಿಂಗ್ ಆನ್ ದ ಪ್ಲಾನ್, ನೀವು ಯಾವ ಪ್ಲಾನಲ್ಲಿ ಇರ್ತೀರಾ ಅನ್ನೋದ್ರ ಮೇಲೆ ಫಸ್ಟ್ ವರ್ಷ ಫ್ರೀ ಆಗಿರುತ್ತೆ ಇವ್ರದ್ದು ಕೂಡ. ICICI ಡೈರೆಕ್ಟ್ $700 ಪರ್ ಇಯರ್ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಸರ್ವಿಸ್ ಬ್ರೋಕರ್ ಆಗಿರೋದ್ರಿಂದ ಹೈಯೆಸ್ಟ್ ಇವ್ರ ಹತ್ರನೇ ಇರತಕ್ಕಂಥದ್ದು, ಲೋಯೆಸ್ಟ್ ಬೆಸ್ಟ್ ಆಫ್ ದ ಬೆಸ್ಟ್ ಪಾಸಿಬಿಲಿಟಿ ಡಿಮ್ಯಾಟ್ AMC ವೈಸ್ ನಮಗೆ ಗ್ರೋ ಇವತ್ತಿನ ಕಾಲಕ್ಕೆ ಕೊಡ್ತಿದೆ.
ಟ್ರೇಡಿಂಗ್ AMC ವೈಸ್ ಯಾವುದೇ ಡಿಸ್ಕೌಂಟ್ ಬ್ರೋಕರು ಚಾರ್ಜ್ ಮಾಡ್ತಿಲ್ಲ, ಬಟ್ ICICI ಡೈರೆಕ್ಟ್ ಆಸ್ ಅಪ್ ಟುಡೇ ಅಪ್ರಾಕ್ಸಿಮೇಟ್ಲಿ ₹300 ಐ ವ್ಯಾಲ್ಯೂ ಪ್ಲಾನ್ ಅಂಡರಲ್ಲಿ ಇವತ್ತಿನ ಕಾಲಕ್ಕೆ ಟ್ರೇಡಿಂಗ್ ಮಾಡ್ತೀರಾ ಅಂತಂದ್ರೂ ಕೂಡ ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ ಟ್ರೇಡಿಂಗ್ ಅಕೌಂಟ್ಗೆ. ಆ ರೀತಿಯಾದಂಥ ಚಾರ್ಜಸ್ ಇವ್ರ ಹತ್ರ ಇದೆ. ಕಾಲ್ ಅಂಡ್ ಟ್ರೇಡ್ ನೀವು ನೋಡ್ತಾ ಇರ್ಬೋದು, ಗ್ರೋ ಆ್ಯಂಡ್ ಝೆರೋದ ವೈಸ್ ₹50 ಇದೆ. ಏಂಜಲ್ ಒನ್ ಆ್ಯಂಡ್ ಅಪ್ಸ್ಟಾಕ್ಸ್ ಎರಡು ಕೂಡ ಬೆಸ್ಟ್ ಪೊಸಿಷನ್ ಇದರಲ್ಲಿ ಇರುತ್ತೆ, ಬಿಕಾಸ್ ₹20 ಇವ್ರು ಚಾರ್ಜ್ ಮಾಡ್ತಾರೆ ಪರ್ ಆರ್ಡರ್. ನೀವು ಕಾಲ್ ಮಾಡಿ ಮಾತಾಡಿದ್ದೀರಾ ಅಂದರೆ ಒಂದು ಟ್ರಾನ್ಸಾಕ್ಷನ್ಗೆ ಒಂದು ಆರ್ಡರ್ಗೆ ₹20 ಫ್ಲಾಟ್ ಆಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ICICI ಡೈರೆಕ್ಟ್ ₹25 ಪರ್ ಆರ್ಡರ್ ಚಾರ್ಜ್ ಮಾಡ್ತಿದ್ದಾರೆ. ಝೆರೋದಾ ಆ್ಯಂಡ್ ಗ್ರೋ ಎರಡು ಕೂಡ ಹೈಯೆಸ್ಟ್ ಇದೆ ಈ ಒಂದು ಕೇಸಲ್ಲಿ. 3-in-1 ಅಕೌಂಟ್ ಈ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದರೆ ಗ್ರೋ ಅಥವಾ ಏಂಜಲ್ ಇರ್ಬೋದು, ಯಾವುದು ಕೂಡ ಇಲ್ಲ. ಓನ್ಲಿ ಒನ್ ICICI ಡೈರೆಕ್ಟ್ 3-in-1 ಅಕೌಂಟ್ ಅಂತಂದರೆ ಈಗ ಬ್ಯಾಂಕ್ ಅಕೌಂಟು, ಟ್ರೇಡಿಂಗ್ ಅಕೌಂಟು, ಡಿಮ್ಯಾಟ್ ಅಕೌಂಟ್, ಇದು ಮೂರೂ ಕೂಡ ಒಂದೇ ಕಡೆನೇ ಆಫರ್ ಮಾಡ್ತಕ್ಕಂತಹ ಫುಲ್ ಪ್ಲೇಡ್ ಸರ್ವಿಸ್ ಬ್ರೋಕರ್ ICICI ಡೈರೆಕ್ಟ್ ಆಗಿರ್ತಾರೆ. ಬೇರೆ ಅಲ್ಲಿ ಇಲ್ಲಿ ಹೋಗಬೇಕು ಅನ್ನೋ ಒಂದು ಅವಶ್ಯಕತೆನೇ ಇಲ್ಲ. ಬಟ್ ಬೇರೆ ಬ್ರೋಕರ್ಸ್ಗಳ ಜೊತೆಗೆ ನೀವು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ಬೋದು, ಎನಿ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ಬೋದು. ಇಟ್ ಜಸ್ಟ್ ಟೇಕ್ಸ್ ಇನಿಷಿಯಲ್ ಅಕೌಂಟ್ ಓಪನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗೋಗ್ಬಿಡುತ್ತೆ. ಇಟ್ ಈಸ್ ನಾಟ್ ಅ ಬಿಗ್ ಡೀಲ್, ಬಟ್ ಇರಲಿ ಅನ್ನೋದಕ್ಕೆ ಕಂಪ್ಯಾರಿಸನ್ಗೆ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ದೆನ್ ಕಮ್ಸ್ ಎಲಿಫೆಂಟ್ ಇನ್ ದ ರೂಮ್, ಬೇಸಿಕಲಿ ಬ್ರೋಕರೇಜ್. ಯಾವುದೇ ಬ್ರೋಕರ್ ಇದ್ರೂ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂತಂದರೆ ಬ್ರೋಕರೇಜ್ ಚಾರ್ಜಸನ್ನು ಕೊಡಬೇಕಾಗುತ್ತೆ. ಸೊ ಈ ಬ್ರೋಕರೇಜ್ ಚಾರ್ಜಸ್ ಪರ್ಸನ್ ಟು ಪರ್ಸನ್ ವ್ಯಕ್ತಿಗತವಾಗಿ ಬದಲಾಗ್ತಾ ಹೋಗುತ್ತೆ ಇನ್ ಟರ್ಮ್ಸ್ ಆಫ್ ದ ಬ್ರೋಕರ್ಸ್, ರೈಟ್? ನೋಡೋಕೆ ತುಂಬ ಚಿಕ್ಕ ನಂಬರ್ ಅಂತ ಅನ್ಸುತ್ತೆ, ಬಟ್ ಓವರ್ ದ ಲಾಂಗ್ ಟರ್ಮ್ ತುಂಬ ಅಮೌಂಟನ್ನು ಇದು ನಮ್ಮ ಅಕೌಂಟಿಂದ ತಿನ್ನುತ್ತೆ ನಾವು ಟ್ರಾನ್ಸಾಕ್ಷನ್ಸ್ಗಳನ್ನ ಜಾಸ್ತಿ ಮಾಡ್ತೀವಿ ಅಂತಂದರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನೀವೇನಾದರೂ ಸ್ಟಾಕ್ಸ್ಗಳಲ್ಲಿ SIP ಮಾಡ್ತಿದ್ದೀರಾ, ಈ ರೀತಿಯಾದಂಥ ಸಂದರ್ಭದಲ್ಲಿ ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ. ಆ್ಯಂಡ್ ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಚಾರ್ಜಸ್ ವೈಸ್ ಇಂಪಾರ್ಟೆಂಟ್ ಇದು ಗಮನಿಸಿ. ಮಲ್ಟಿಪಲ್ ಪ್ಯಾರಾಮೀಟರ್ಸ್ಗಳು ಇದರಲ್ಲೂ ಕೂಡ ಬರುತ್ತೆ ಬ್ರೋಕರೇಜ್ ಚಾರ್ಜಸ್ಗಳು, ರೈಟ್? ಈಕ್ವಿಟಿ ಡೆಲಿವರಿ ಇನ್ ದ ಸೆನ್ಸ್ ಸಿಂಪಲ್, ಒಂದು ದಿನಕ್ಕಿಂತ ಜಾಸ್ತಿ ನೀವು ಹೋಲ್ಡ್ ಮಾಡ್ತೀರಾ ಅಂದರೆ ಡೆಲಿವರಿ ಟ್ರೇಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾರ್ಮಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತಕ್ಕಂಥದ್ದು ಇದೇ ಅಂಡರಲ್ಲೇ ಬರ್ತಕ್ಕಂಥದ್ದು. ಇದಕ್ಕೆ ಬೇರೆ ರೀತಿಯಾಗಿ ಚಾರ್ಜಸ್ಗಳು ಮಾಡುತ್ತೆ ಬೇರೆ ಬೇರೆ ಬ್ರೋಕರ್ಸ್ಗಳು. ಡೆಲಿವರಿ ಮಿನಿಮಮ್ ಚಾರ್ಜಸ್ ಎಷ್ಟು ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಈಕ್ವಿಟಿ ಇಂಟ್ರಾಡೇಲಿ ನೀವು ಟ್ರೇಡ್ ಮಾಡ್ತಿದ್ದೀರಾ, ಒಂದೇ ದಿನದಲ್ಲೇ ಟ್ರೇಡ್ ಮಾಡಿ ಕ್ಲೋಸ್ ಮಾಡ್ತೀರಾ ಅಂದರೆ ಏನು ಚಾರ್ಜಸ್ಗಳಿದೆ. ಫ್ಯೂಚರ್ಸ್ ಪರ್ ಆರ್ಡರ್, ಫ್ಯೂಚರ್ ಅಂತ ಬರುತ್ತೆ, ಅದಕ್ಕೆ ಪರ್ ಆರ್ಡರ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೆ ಬ್ರೋಕರ್ಸ್ಗಳು. ಆಪ್ಷನ್ಸ್ ಪರ್ ಆರ್ಡರ್ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ. ಮ್ಯೂಚುವಲ್ ಫಂಡ್ಸ್ ಏನಾದರೂ ಚಾರ್ಜಸ್ ಇದೆಯಾ, ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಫಸ್ಟು ಗ್ರೋನ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಮುಂಚೆ ಇರಲಿಲ್ಲ, ಬಟ್ ಇವಾಗ 2025 ಆದಮೇಲೆ ಅಪ್ರಾಕ್ಸಿಮೇಟ್ಲಿ ₹20 ಅಥವಾ 0.1% ಇವರು ಚಾರ್ಜ್ ಮಾಡ್ತಾರೆ ಟ್ರಾನ್ಸಾಕ್ಷನ್ಗೆ. ಅಂದರೆ ₹100 ಟ್ರಾನ್ಸಾಕ್ಟ್ ಮಾಡಿದ್ದೀರಾ, ಐದರ್ ₹20 ಮ್ಯಾಕ್ಸ್ ಟು ಮ್ಯಾಕ್ಸ್ ₹20 ಅಥವಾ 0.1%. ಮುಂಚೆ ಇದಿರಲಿಲ್ಲ. ಈಕ್ವಿಟಿ ಡೆಲಿವರಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಬ್ರೋಕರೇಜ್ ಫ್ರೀ ಇತ್ತು, ಬಟ್ ಇವಾಗ ಚಾರ್ಜ್ ಮಾಡ್ತಿದ್ದಾರೆ. ₹5 ಮಿನಿಮಮ್ ಚಾರ್ಜ್ ಇದರಲ್ಲಿ ಬರ್ತಕ್ಕಂಥದ್ದು. ಡೆಲಿವರಿ ತೊಗೊಳ್ತೀರಾ ಅಂತಂದರೆ ಮಿನಿಮಮ್ ಚಾರ್ಜ್ ₹5 ಆ್ಯಸ್ ಅಪ್ ನಾವು ಇರತಕ್ಕಂಥದ್ದು. ಆ್ಯಂಡ್ ವಿತ್ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ನೋಡೋಣ, ಬಟ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ₹20 ಪರ್ ಆರ್ಡರ್ ಚಾರ್ಜ್ ಮಾಡ್ತಿದ್ದಾರೆ. ವೆಲ್ ಆ್ಯಂಡ್ ಗುಡ್, ಮುಂಚೆನೂ ಹಾಗೆ ಇತ್ತು, ಈಗೂ ಕೂಡ ಹಾಗೆ ಇದೆ, ಏನು ಬದಲಾವಣೆ ಆಗಿಲ್ಲ. ಮ್ಯೂಚುವಲ್ ಫಂಡ್ ಕಂಪ್ಲೀಟ್ಲಿ ಝೀರೋ ಇರುತ್ತೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳನ್ನು ನೀವು ಬೈ ಮಾಡ್ಬೋದು, ಏನೂ ಚಾರ್ಜಸ್ಗಳು ಅದಕ್ಕೆ ಇರಲ್ಲ. ಝೆರೋದಾ ಆ್ಯಸ್ ಅಪ್ ನಾವು, ದಿಸ್ ಇಸ್ ಅ ಗುಡ್ ಪಾರ್ಟ್ ಅಬೌಟ್ ಝೆರೋದಾ. ಈಕ್ವಿಟಿ ಡೆಲಿವರಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಯಾವುದೇ ರೀತಿಯಾದಂತಹ ಚಾರ್ಜಸ್ಸನ್ನು ಆ್ಯಸ್ ಅಪ್ ನಾವು ಝೆರೋದಾ ಮಾಡ್ತಿಲ್ಲ. ಕಂಪ್ಲೀಟ್ಲಿ ಬ್ರೋಕರೇಜ್ ಫ್ರೀ ಇರುತ್ತೆ. ಆ್ಯಂಡ್ ಡೆಲಿವರಿ ಮಿನಿಮಮ್ ಅಫ್ಕೋರ್ಸ್ ಝೀರೋ ಇರುತ್ತೆ. ಇಂಟ್ರಾಡೇ ನೀವು ಮಾಡ್ತೀರಾ, ಇಂಟ್ರಾಡೇ ಲೆವೆಲಲ್ಲಿ ಈಕ್ವಿಟಿ ಟ್ರೇಡ್ ಮಾಡ್ತೀರಾ ಅಂತಂದರೆ ಲೋಯೆಸ್ಟ್ ಇವರು ಆಫರ್ ಮಾಡ್ತಾ ಇರ್ತಕ್ಕಂಥದ್ದು ಐದರ್ ₹20 ಅಥವಾ 0.03. ಈ ಕೇಸಲ್ಲಿ ಗ್ರೋ 0.1% ಅಥವಾ ₹20 ತೊಗೊಳ್ತಾ ಇದ್ದಾರೆ, ಬಟ್ ಇವರು ₹20 ಅಥವಾ 0.03%. ಆ್ಯಂಡ್ ನಿಮ್ಗೆ ಮಿಕ್ಕಿರ್ತಕ್ಕಂಥದ್ದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಡಿಸ್ಕೌಂಟ್ ಬ್ರೋಕರ್ಸ್ಗಳೆಲ್ಲ ಇಷ್ಟೇ ಚಾರ್ಜ್ ಮಾಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ಸ್ ಝೀರೋ ಚಾರ್ಜಸ್ ಇವನ್ ಇನ್ ಝೆರೋದಾ. ದೆನ್ ವಿ ಹ್ಯಾವ್ ಏಂಜಲ್ ಒನ್ ಕೂಡ ಅಷ್ಟೇ ಮುಂಚೆ ಚಾರ್ಜ್ ಮಾಡ್ತಿರ್ಲಿಲ್ಲ ಡೆಲಿವರಿಗೆ, ಬಟ್ ಇವಾಗ ₹20 ಅಥವಾ 0.1% ಚಾರ್ಜ್ ಮಾಡ್ತಿದ್ದಾರೆ ಅವರು ಕೂಡ. ₹5 ಮಿನಿಮಮ್ ಚಾರ್ಜನ್ನು ಡೆಲಿವರಿ ಅಥವಾ ಇನ್ವೆಸ್ಟಿಂಗ್ ರಿಲೇಟೆಡ್ ಅವರು ಚಾರ್ಜ್ ಮಾಡ್ತಿದ್ದಾರೆ. ಆ್ಯಂಡ್ ₹20 ಆರ್ 0.1% ಇಂಟ್ರಾಡೇಗೆ, ಇದರಲ್ಲೂ ಕೂಡ ಜಾಸ್ತಿ ಇದೆ ಕಂಪೇರಿಂಗ್ ಟು ಝೆರೋದಾ. ಆ್ಯಂಡ್ ₹20 ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಎರಡಕ್ಕೂ ಕೂಡ ಸಿಮಿಲರ್ ಆಗಿದೆ. ಆ್ಯಂಡ್ ಅಪ್ಸ್ಟಾಕ್ಸ್ ನಾವು ನೋಡ್ತೀವಿ ಅಂತಂದರೆ ₹20 ಫ್ಲ್ಯಾಟ್, ಯಾವುದೇ ರೀತಿಯಾದ 0.1% ಅದೆಲ್ಲ ಇಲ್ಲ. ನೀವು ₹100 ಚಾರ್ಜ್ ಮಾಡಿದ್ರು ₹20 ಅಂತಕ್ಕಂಥದ್ದು ಇದೆ. ಕೆಲವೊಂದಿಷ್ಟು ಪ್ಲಾನ್ಸ್ಗಳು ಇವರು ಆಫರ್ ಮಾಡ್ತಾರೆ, ಇದರಲ್ಲೇ ಅಡಿಷನಲ್ ಆಗಿ ಸಬ್ಸ್ಕ್ರಿಪ್ಷನ್ ಈ ಥರದ್ದೆಲ್ಲ ಹೊಸದಾಗೆಲ್ಲ ಬ್ರೋಕರ್ಸ್ಗಳು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ವೇರಿಯೇಷನ್ಸ್ ಆಗ್ಬೋದು, ಬಟ್ ಆನ್ ಆನ್ ಆವ್ರೇಜ್ ₹20 ಇವರು ಕೂಡ ಚಾರ್ಜ್ ಮಾಡ್ತಾ ಇರತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ. ಇಂಟ್ರಾಡೇ ಅಂದರೆ 0.1% ಅಥವಾ 20, ಆ್ಯಂಡ್ ಮಿಕ್ಕಿರ್ತಕ್ಕಂಥದ್ದು ₹20 ಇದೆ. ICICI ಡೈರೆಕ್ಟ್, ದಿಸ್ ಇಸ್ ಇಂಪಾರ್ಟೆಂಟ್, ಯಾರು ಬಿಗಿನರ್ ಇದ್ದರೆ ನಿಮ್ಗೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ. ಇದು ಕೆಟ್ಟದ್ದು ಅಂತಲ್ಲ, ಇವ್ರ ಕಡೆಯಿಂದ ಅವ್ರ ಬ್ರೋಕರ್ಸ್ಗಳು ಏನು ಸರ್ವಿಸ್ ಕೊಡ್ತಾರೋ ಅದು ಕೊಡ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಪರ್ಸೆಂಟೇಜ್ ಬೇಸಿಸಲ್ಲಿ ಚಾರ್ಜ್ ಮಾಡ್ತಾರೆ.
ಫ್ಲಾಟ್ ಪರ್ಸೆಂಟೇಜ್ 0.29% ಅಪ್ರಾಕ್ಸಿಮೇಟ್ಲಿ ಚಾರ್ಜ್ ಮಾಡ್ತಾರೆ ಇವರು. ಆ್ಯಂಡ್ 1 ಲಕ್ಷದ ಟ್ರಾನ್ಸಾಕ್ಷನ್ ನೀವು ಮಾಡ್ತಿದ್ದೀರಾ, ಎಕ್ಸಾಂಪಲ್ ಪ್ರಕಾರ ನೋಡ್ತೀವಿ ಅಂತಂದರೆ ₹290 ಕೊಡಬೇಕಾಗುತ್ತೆ. ನೀವು ಬೇರೆ ಕಡೆಗೆಲ್ಲ ₹20 ಕೊಡ್ತೀರಾ, ಅಥವಾ ಜೆರೋದ ಆದರೆ 0 ಕೊಡ್ತಾ ಇದ್ರಿ, ಇಲ್ಲಿ ₹290 ನೀವು ಕೊಡಬೇಕಾಗುತ್ತೆ. ಬಿಕಾಸ್ ದಟ್ಸ್ ವಾಟ್ ದ ಚಾರ್ಜಸ್ ಆರ್. ಆ್ಯಂಡ್ ಪರ್ಸೆಂಟೇಜ್ ಬೇಸಿಸಲ್ಲೇ ಇರುತ್ತೆ, ಯಾವುದು ಕೂಡ ಜೆನ್ರಿಕ್ ಆಗಿ ಫ್ಲಾಟ್ ಡಿಸ್ಕೌಂಟ್ ಮಾಡಲ್ ಅಂತ ನಿಮಗೆ ಸಿಗಲ್ಲ ಇದರಲ್ಲಿ. 0.029% ಆರ್ 29 ಅಪ್ರಾಕ್ಸಿಮೇಟ್ಲಿ ಟ್ರಾನ್ಸಾಕ್ಷನ್ನೇ ನಾವು ನೋಡಿದ್ವಿ, ಅದ್ರ ಪ್ರಕಾರ ₹29 ಬ್ರೋಕರೇಜನ್ನು ನೀವು ಕೊಡಬೇಕಾಗುತ್ತೆ ICICI ಡೈರೆಕ್ಟಲ್ಲಿ ಇಂಟ್ರಾಡೇ ನೀವು ಮಾಡ್ತೀರಾ ಅಂತ ಅಂದರೆ. ಈವನ್ ಫಾರ್ ಫ್ಯೂಚರ್ಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನೀವು ಫ್ಯೂಚರ್ ಆಪ್ಷನ್ಸಲ್ಲಿ ಇದ್ದೀರಾ ಅಂತಂದರೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು 0.029%. ತುಂಬ ಚಿಕ್ಕ ನಂಬರ್ ಅನಿಸುತ್ತೆ, ಬಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಈವನ್ 0.029% ಅಲ್ಲ, 0.00102% ಆ್ಯಡ್ ಆಗುತ್ತೆ ಅಂತಂದ್ರೂ ಕೂಡ ಹ್ಯೂಜ್ ಇಂಪ್ಯಾಕ್ಟನ್ನು ತಂದು ಕೊಡುತ್ತೆ. ಬಿಕಾಸ್ ಟರ್ನ್ ಓವರ್ಗಳು ಜಾಸ್ತಿ ಇರುತ್ತೆ ಅಲ್ಲಿ ಟ್ರೇಡ್ ಮಾಡ್ತಕ್ಕಂಥವ್ರದ್ದು. ಈ ಒಂದು ಪರ್ಟಿಕ್ಯುಲರ್ ವಿಚಾರ ಈಸಿಲಿ ಡೆಂಟ್ ಮಾಡುತ್ತೆ. ಆ್ಯಂಡ್ ಈ ಥರ ಚಾರ್ಜಸಲ್ಲಿ ಪ್ರಾಫಿಟಬಲ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಟು ಇಂಪಾಸಿಬಲ್, ಮೋಸ್ಟ್ ಆಫ್ ದ ಕೇಸಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ನೀವು ಲಾಂಗ್ ಟರ್ಮ್ಗೆಲ್ಲ ಹೋಲ್ಡ್ ಮಾಡ್ತೀರಾ, ವರ್ಷದಲ್ಲಿ ಒಂದು 3-4 ಟ್ರೇಡ್ ತೊಗೊಳ್ತೀರಾ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ನೀವು ಆ್ಯಕ್ಟಿವ್ ಆಗಿ ಟ್ರೇಡ್ ಮಾಡ್ತೀರಾ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಅಂದರೆ ಡಿಸ್ಕೌಂಟ್ ಮಾಡೆಲ್ ಈಸ್ ನೋವೇರ್ ಸೂಟಬಲ್. ನೀವು ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಮಾಡಬೇಕು ಬಿಟ್ಟರೆ, ನಿಮಗೆ ಪ್ರಾಫಿಟ್ ಬಂದ್ರೂ ಎಂಡ್ ಆಫ್ ದ ಡೇ ನೀವು ಲಾಸಲ್ಲೇ ಎಂಡ್ ಆಗ್ತೀರಾ ಲಾಸ್ಟ್ 1 ವರ್ಷ 2 ವರ್ಷದ ರಿಸಲ್ಟ್ ನೋಡಿದ್ರೆ. ಬಿಕಾಸ್ ಈ ರೀತಿಯಾದಂಥ ಫ್ರಾಕ್ಷನ್ ಚಾರ್ಜಸ್ ಏನಿದೆಯೋ ಇದು ನಿಮ್ಮ ಅಮೌಂಟನ್ನು ತಿನ್ನುತ್ತೆ. ಡಿಸ್ಕೌಂಟ್ ಮಾಡೆಲ್ ಟು ಸಮ್ ಎಕ್ಸ್ಟೆಂಟ್ ಫೈನ್. ₹49 ಪರ್ ಲಾಟ್ ಆಪ್ಷನ್ಸಲ್ಲಿ ಇವರು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಅವರು ಸರ್ವಿಸು, ಕಾಲ್ಸು, ಅದು ಇದು ಎಲ್ಲ ಅವ್ರ ಕಡೆಯಿಂದ ಅಡಿಷನಲ್ ಸರ್ವಿಸಸ್ಗಳು ಸಿಗುತ್ತೆ. ಬಟ್ ಇವತ್ತಿನ ಕಾಲಕ್ಕೆ ಮೋಸ್ಟ್ ಆಫ್ ದ ಜನಗಳು ಡಿಸ್ಕೌಂಟ್ ಮಾಡೆಲನ್ನೇ ಯೂಸ್ ಮಾಡ್ತಾರೆ. ಅಂದರೆ ಐ ಆಮ್ ನಾಟ್ ಅಗೇನೆಸ್ಟ್ ICICI ಡೈರೆಕ್ಟ್ ಆರ್ ಐ ಆಮ್ ಅಗೇನ್ ಇನ್ ದ ಫೇವರ್ ಆಫ್ ಜೆರೋದ, ಆ ರೀತಿ ಆಗಲ್ಲ. ಒಂದು ಫೇರ್ ಒಪಿನಿಯನ್ ಏನಿದೆಯೋ ಎಂಟೈರ್ ಟ್ರಾನ್ಸಾಕ್ಷನ್ಸ್ಗಳ ವೈಸ್ ಕೊಡಬೇಕಾಗಿರ್ತಕ್ಕಂಥದ್ದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ಲೆವೆಲಲ್ಲಿ ಓವರಾಲ್ ಈ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ ಇನ್ವೆಸ್ಟಿಂಗಿಗೆ ಕಂಪ್ಲೀಟ್ಲಿ ಝೀರೋ ಬ್ರೋಕರೇಜನ್ನು ಆ್ಯಸ್ ಅಪ್ ಟುಡೇ ಜೆರೋದ ಸಸ್ಟೈನ್ ಮಾಡ್ತಾ ಇದೆ. ದಟ್ ಈಸ್ ಅ ಗುಡ್ ಪಾಯಿಂಟ್. ಸೊ ಬ್ರೋಕರೇಜ್ ವೈಸ್ ನಿಮಗೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಯಲ್ ಟೋಟಲ್ ವರ್ಸಸ್ ಬ್ರೋಕರೇಜ್. ಜಸ್ಟ್ ಬ್ರೋಕರೇಜನ್ನು ಅಷ್ಟೇ ಅಲ್ಲ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ಹಿಂದ್ಗಡೆಗೆ ಇನ್ನೊಂದು ಚಾರ್ಜ್ ಬರುತ್ತೆ, STT ಗೌರ್ಮೆಂಟಿಗೆ ಕೊಡ್ತಕ್ಕಂಥದ್ದು, ಗೌರ್ಮೆಂಟ್ ಚಾರ್ಜಸ್ಸು, ಇದೆಲ್ಲವನ್ನು ಕೊಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇದಕ್ಕೆ ಬ್ರೋಕರೇಜ್ ಜೊತೆಗೆ ಡೈರೆಕ್ಟಾಗಿ ಲಿಂಕ್ ಇಲ್ಲ. ಬಟ್ ಓವರಾಲ್ 1 ಲಕ್ಷದ ಟ್ರೇಡನ್ನು ನಾವು ನೋಡ್ತೀವಿ ಅಂತಂದರೆ ಯಾವ ರೀತಿಯಾಗಿ ಬಿಹೇವ್ ಆಗುತ್ತೆ, ಓವರಾಲ್ ಬಿಹೇವಿಯರ್ನ ಒಂದ್ಸತಿ ನೋಡೋಣ. ಡೆಲಿವರಿ ಟ್ರೇಡ್ನ ನೀವು ತೊಗೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಜೆರೋದಲ್ಲಿ ಇವತ್ತಿನ ಕಾಲಕ್ಕೆ ಫ್ರೀ ಆಗಿರ್ತಕ್ಕಂಥದ್ದು ಬ್ರೋಕರೇಜ್ 0 ಚಾರ್ಜಸ್ ಆಗುತ್ತೆ. STT ₹200, ಇದು ಗೌರ್ಮೆಂಟಿಗೆ ಹೋಗ್ತಕ್ಕಂಥದ್ದು, ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ NSEಗೆ ಕೊಡ್ತಕ್ಕಂಥದ್ದು ₹7, ಸ್ಟ್ಯಾಂಪ್ ಡ್ಯೂಟಿ ₹15, ಸೆಬಿ ಚಾರ್ಜಸ್ ₹0.2, GST ₹1.5 ಆ್ಯಂಡ್ DP ಚಾರ್ಜಸ್ 15.93. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. DP ಚಾರ್ಜಸ್ ಅಂತ ಹೇಳ್ತಾರೆ, ಓನ್ಲಿ ಫಾರ್ ದ ಸೆಲ್ ಸೈಡ್. ವೆರಿ ಇಂಪಾರ್ಟೆಂಟ್ ಇದು. ಯಾವುದೇ ಬ್ರೋಕರ್ನ ನೀವು ಉಪಯೋಗಿಸ್ತಿದ್ದೀರಾ ಅಂತಂದ್ರೂ ಶೇರನ್ನು ನೀವು ವಾಪಸ್ ಸೆಲ್ ಮಾಡಿದಾಗ ಫಿಕ್ಸೆಡ್ ಚಾರ್ಜನ್ನು ಅವರು ಚಾರ್ಜ್ ಮಾಡ್ತಾರೆ. ನೀವು ₹100 ಸೆಲ್ ಮಾಡಿ, ₹1000 ಸೆಲ್ ಮಾಡಿ, 1 ಲಕ್ಷನೇ ಸೆಲ್ ಮಾಡಿ, ಒಂದು ಸತಿ ಸೆಲ್ ಮಾಡಿದ್ದೀರಾ ಅಂದರೆ ಸೆಲ್ ಸೈಡ್ಗೆ ₹15 ಇವತ್ತಿನ ಕಾಲಕ್ಕೆ ಜೆರೋದ ಚಾರ್ಜ್ ಮಾಡ್ತಿದೆ. ಆಲ್ ಇನ್ ಆಲ್ ಓವರಾಲ್ ಟ್ರಾನ್ಸಾಕ್ಷನ್ ಜೆರೋದಲ್ಲಿ ನೀವು ಮಾಡ್ತೀರಾ 1 ಲಕ್ಷದ್ದು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಬೈ 1 ಲಕ್ಷ ಸೆಲ್ ಮಾಡಿದಾಗ ₹239 ಡೆಲಿವರಿಗೆ ನೀವು ಕೊಡ್ತೀರಾ. ಓಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ಗ್ರೋ ಆ್ಯಂಡ್ ಏಂಜಲ್ ಒನ್. ಆಲ್ಮೋಸ್ಟ್ ಸಿಮಿಲರ್ ಫ್ರೇಮ್ ವರ್ಕಲ್ಲಿ ಅವ್ರು ಬರ್ತಾ ಇರೋದ್ರಿಂದ ಎರಡನ್ನೂ ಕೂಡ ಒಂದರಲ್ಲೇ ಕಂಬೈನ್ ಮಾಡಿರ್ತಕ್ಕಂಥದ್ದು. ಬ್ರೋಕರೇಜ್ ₹40 ಇಲ್ಲಿ ಕೊಡ್ತೀರಾ ನೀವು. ಇನ್ನು ಮಿಕ್ಕಿರ್ತಕ್ಕಂಥದ್ದು ಆಲ್ಮೋಸ್ಟ್ ರಿಮೇನ್ಸ್ ದ ಸೇಮ್. GST ₹8.5. ಏನಕ್ಕೆ ಅಂದರೆ ಇಲ್ಲಿ ₹40 ಬ್ರೋಕರೇಜ್ ಕೊಡ್ತಾ ಇದ್ದೀರಾ, ಆ ಒಂದು ವಿಚಾರವಾಗಿದೆ, ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ದೆನ್ DP ಚಾರ್ಜಸ್ ₹23.6. ಇಲ್ಲಿ ₹15 ಕೊಡ್ತಿದ್ದೀರಾ ನೀವು, ಇಲ್ಲಿ ₹23 ಕೊಡ್ತಿದ್ದೀರಾ. ಸೊ ಆಬ್ವಿಯಸ್ಲಿ 1 ಲಕ್ಷದ ಸೇಮ್ ಟ್ರಾನ್ಸಾಕ್ಷನ್ನೇ ನೀವು ಗ್ರೋ ಆ್ಯಂಡ್ ಏಂಜಲ್ ಒನ್ನಲ್ಲಿ ಮಾಡ್ತೀರಾ ಅಂದರೆ ₹294 ನೀವು ಚಾರ್ಜಸ್ ಕೊಡಬೇಕಾಗುತ್ತೆ. ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಬ್ರೋಕರೇಜ್, ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಲ್ಲ ಹಿಡ್ಕೊಂಡು ಅದೇ ಸೇಮ್ ಟ್ರೇಡ್ಗೆ ₹239 ನೀವು ಜೆರೋದಲ್ಲಿ ಕೊಡ್ತೀರಾ. ಟೋಟಲ್ ಕಾಸ್ಟ್ ಇಂಟ್ರಾಡೇ ಟ್ರಾನ್ಸಾಕ್ಷನ್ಸ್ ಮೋಸ್ಟ್ ಆಫ್ ದ ಎಲ್ಲ ಸರ್ವಿಸ್ ಡಿಸ್ಕೌಂಟ್ ಬ್ರೋಕರ್ಗಳು ನೋಡ್ತೀವಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ₹100 to ₹200 ಒಳಗಡೆಗೆ ಬರುತ್ತೆ. ಬಟ್ ಅದೇ ಸೇಮ್ ಡೆಲಿವರಿ ಟ್ರೇಡನ್ನು ನೀವು ICICIಯಲ್ಲಿ ಬೈ ಡಿಫಾಲ್ಟ್ ಪ್ಲಾನ್ ಇದು ಎಲ್ಲದಕ್ಕೂ ಕೂಡ ಸಿಮಿಲರ್ ಅಪ್ರೋಚ್ ಆಗುತ್ತೆ. ಸೇಮ್ ಟ್ರಾನ್ಸಾಕ್ಷನ್ನೇ, ಸೇಮ್ 1 ಲಕ್ಷದ ಟ್ರಾನ್ಸಾಕ್ಷನ್ನೇ ಅರೌಂಡ್ ₹1000 937ಕ್ಕಿಂತ ಜಾಸ್ತಿ ಅಮೌಂಟನ್ನು ನೀವು ಕೊಡಬೇಕಾಗುತ್ತೆ ಆ್ಯಸ್ ಅ ಚಾರ್ಜಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಸೈಲೆಂಟ್ ಕಿಲ್ಲರ್. ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. DP ಚಾರ್ಜಸ್, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಚಾರ್ಜಸ್ ಅಂತ ಹೇಳ್ಕೊಂಡು ಪ್ರತಿಯೊಬ್ಬ ಬ್ರೋಕರು ಕೂಡ ಚಾರ್ಜ್ ಮಾಡ್ತಾರೆ. ಇದನ್ನು ಡೈರೆಕ್ಟಾಗಿ ನಿಮ್ಗೆ ಹೇಳಲ್ಲ, ಬಟ್ ಟ್ರಾನ್ಸಾಕ್ಷನ್ ಆದಾಗ ನಿಮ್ಮ ಅಮೌಂಟಿಂದ ಆ್ಯಕ್ಚುಲಿ ಡಿಡಕ್ಟ್ ಆಗುತ್ತೆ. ಓನ್ಲಿ ಫಾರ್ ದ ಸೆಲ್ ಸೈಡ್, ನೀವು ಸೆಲ್ ಮಾಡಿದಾಗ ಮಾತ್ರ ಇದು ಕಟ್ ಆಗ್ತಕ್ಕಂಥದ್ದು. ಇದನ್ನು ಅವಾಯ್ಡ್ ಮಾಡಲಿಕ್ಕೂ ಕೂಡ ಸರ್ಟನ್ ಟಿಪ್ಸ್ಗಳಿದೆ, ಮಾತಾಡ್ತಾ ಹೋಗೋಣ. ಇವತ್ತಿನ ಕಾಲಕ್ಕೆ ನಾವು ಈ ಒಂದು ವಿಚಾರವಾಗಿ ನಾವು ನೋಡ್ತೀವಿ ಅಂತಂದರೆ ಜೆರೋದ ಈಸ್ ಅಗೇನ್ ಅ ವಿನ್ನರ್ ಹಿಯರ್. ಅಂದರೆ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್ DP ಚಾರ್ಜ್ 13.5 ಪ್ಲಸ್ GST ಚಾರ್ಜ್ ಮಾಡ್ತಾ ಇದೆ ಜೆರೋದ. ಗ್ರೋ ಬಂದು ₹20, ಏಂಜಲ್ ಆಲ್ಮೋಸ್ಟ್ ಸೇಮ್.
ICICI 0.0% ಆಫ್ ದ ವ್ಯಾಲ್ಯೂ, ಇದರಲ್ಲೂ ಕೂಡ ಇವರು ಪರ್ಸೆಂಟೇಜ್ ಬೇಸಿಸಲ್ಲಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ಓವರಾಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಇದರಲ್ಲಿ ವಿನ್ನರ್ ಬಂದು ಝೆರೋದಾ. ಇಲ್ಲಿ ಟಿಪ್ಸ್ ನಾನು ಕೊಡ್ತಕ್ಕಂಥದ್ದು, ಇದು ಯಾವುದೇ ಬ್ರೋಕರ್ನ ನೀವು ಯೂಸ್ ಮಾಡ್ತಾ ಇದ್ರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೆಲ್ ಮಾಡಬೇಕಾದ್ರೆ ಎಸ್ಪೆಷಲಿ ಸೆಲ್ಲಿಂಗಲ್ಲಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ಗಳನ್ನ ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ಕಡಿಮೆ ಚಾರ್ಜಸ್ಸನ್ನು ನೀವು ಪೇ ಮಾಡಬೇಕಾಗುತ್ತೆ ಇನ್ ಟರ್ಮ್ಸ್ ಆಫ್ ದ DP. ಇದು ನೀವು ಗಮನಕ್ಕೆ ಇಟ್ಕೊಳ್ಳಿ. ಅನ್ನೆಸೆಸರಿ ಪ್ಲಾನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಪ್ರಾಪರ್ ವೇದಲ್ಲಿ ಒಂದು ಲಾರ್ಜ್ ಸಮ್ ಅಮೌಂಟ್ ರೆಡಿ ಇದೆಯಪ್ಪ, ನಾನು ಸೆಲ್ ಮಾಡ್ತೀನಿ ಇದನ್ನ ಅಂತ ಹೇಳ್ಕೊಂಡು ಪ್ರಾಪರ್ ಕ್ಯಾಲ್ಕುಲೇಷನ್ ಮುಂಚೆನೇ ಮಾಡ್ಕೊಂಬಿಡಿ. ಇಷ್ಟು ಅಮೌಂಟ್ ನಾನು ಸೆಲ್ ಮಾಡ್ತೀನಿ ಅಂತ, ಆಮೇಲೆ ಸೆಲ್ ಮಾಡ್ತಕ್ಕಂಥದ್ದು ಸೂಕ್ತ. ಟ್ರೈ ಮಾಡೋಣ ಅಂತ ಒಂದು ಸೆಲ್ ಮಾಡೋದು, ಇನ್ನೊಂದು ಸೆಲ್ ಮಾಡೋದು, ಆ ಥರ ಎಲ್ಲ ಮಲ್ಟಿಪಲ್ ಆಗಿ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟೇ ಅಮೌಂಟ್ ಕಡಿಮೆ ಇದ್ರೂ ಕೂಡ ಇದು ಫಿಕ್ಸೆಡ್ ಚಾರ್ಜ್ ಆಗಿರೋದ್ರಿಂದ ಮೇಕ್ ಶ್ಯೂರ್ ಒಂದು ಸತಿ ಪ್ರಾಪರಾಗಿ ಪ್ಲಾನ್ ಮಾಡಿ ಒಂದೇ ಸತಿನೇ ಸೆಲ್ ಮಾಡಿದ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಈಗ ಗಮನಿಸ್ತಾ ಇರ್ಬೋದು ನೀವು, ಓವರಾಲ್ ಪ್ಲಾಟ್ಫಾರ್ಮ್ಸ್ಗಳನ್ನು ಲೀಸ್ಟ್ ಮಾಡಿ ಅದರ ಬೇಸಿಸಲ್ಲಿ ಏನೇನು ಫೀಚರ್ಸ್ಗಳಿದೆ. ಫ್ರೀ ಡೆಲಿವರಿ ಎಲ್ಲಿ ಸಿಗ್ತಾ ಇದೆ ನಮಗೆ, ಝೆರೋದಾದಲ್ಲಿ ಸಿಗ್ತಾ ಇದೆ, ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಎಜುಕೇಷನ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಇವ್ರ ಕಡೆಯಿಂದ ಎಜುಕೇಷನ್ ಇನಿಷಿಯೇಟಿವ್ಸ್ಗಳು ಗ್ರೋನೇ ಇರ್ಬೋದು, ಝೆರೋದಾನೇ ಇರ್ಬೋದು, ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ತುಂಬಾ ವರ್ಕ್ ಮಾಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಬ್ರೋಕರ್ಸ್ಗಳು ಎಜುಕೇಟಿವ್ ಒಂದು ಇನಿಷಿಯೇಟಿವ್ಸ್ಗಳನ್ನ ತಗೊಂಡಿದ್ದಾರೆ. ಬಟ್ ವ್ಯಾರ್ಸಿಟಿ ಅಂತಕ್ಕಂಥದ್ದು ಬಹಳ ಎಕ್ಸ್ಕ್ಲೂಸಿವ್ ಕೈಂಡ್ ಆಫ್ ಡಾಕ್ಯುಮೆಂಟೇಷನ್ ಟೈಪ್ ನಿಮಗೆ ಸಿಗುತ್ತೆ. ನೀವು ಹೋಗಿ ಈವೊಂದು ಬಿಗಿನರ್ ಇದ್ರೂ ಕೂಡ ನಿಮ್ಮ ಜರ್ನಿಯನ್ನು ಫ್ರಾಮ್ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಗ್ರೋತ್ ಯೂಟ್ಯೂಬ್ ಚಾನಲ್ಸ್ಗಳು ಕೂಡ ಅವೈಲೇಬಲ್ ಇದೆ, ಕನ್ನಡದಲ್ಲೂ ಕೂಡ ಇದೆ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಅದರಲ್ಲೂ ಕೂಡ ನಮ್ಮಿಂದನೇ ಸುಮಾರು ವೀಡಿಯೋಸ್ಗಳು ಇನಿಷಿಯಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಷ್ಟೋ ವೀಡಿಯೋಸ್ಗಳಿದೆ, ಅಲ್ಲೂ ನೀವು ಕಲಿಬೋದಾಗಿರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ರಿಸರ್ಚ್ ರಿಪೋರ್ಟ್ ವಾಯ್ಸ್ ನಾವು ನೋಡ್ತೀವಿ ಅಂತಂದರೆ ಅವ್ರ ಕಡೆಯಿಂದ ಕಾಲ್ಸ್ ಕೊಡೋದು, ಟಿಪ್ಸ್ ಕೊಡೋದು, ಈ ರೀತಿಯಾದಂಥ ಒಂದು ವಿಚಾರಗಳು. ಏಂಜಲ್ ಒನ್ ಸ್ವಲ್ಪ ಸ್ಟ್ರಾಂಗ್ ಇದೆ ಇನ್ ಟರ್ಮ್ಸ್ ಆಫ್ ದ ರಿಸರ್ಚ್. ಆ್ಯಂಡ್ ಅಫ್ಕೋರ್ಸ್ ICICI ಈಸ್ ನೋನ್ ಫಾರ್ ಇಟ್ಸ್ ರಿಸರ್ಚ್. ಅವ್ರ ಕಡೆಯಿಂದ ರಿಸರ್ಚ್ ಕಾಲ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಇದೆರಡೂ ಪಾಯಿಂಟನ್ನು ಸ್ಟ್ರಾಂಗ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ಸಪೋಸ್ ಇನ್ ಕೇಸ್ ಏನಾದರೂ ನೀವು ಫ್ರೀ ಆಲ್ಗೋ ಅಥವಾ API ಸರ್ವಿಸಸ್ಗಳನ್ನ ಉಪಯೋಗಿಸ್ತೀರಾ ಅಂತ ಅಂದರೆ ಝೆರೋದಾ ಈಸ್ ಪೇಡ್. ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ಗ್ರೋನು ಕೂಡ ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕನ್ಸಿಡರ್ ಮಾಡಿಲ್ಲ ಈ ಒಂದು ಕೇಸಲ್ಲಿ, ಬಟ್ ಗ್ರೋನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಝೆರೋದಾ ಪೇಡ್ ಇದೆ ನಿಮ್ಗೆ ಹಿಸ್ಟಾರಿಕಲ್ ಡೇಟಾ ಬೇಕು ಅಂತಂದರೆ. ಬಟ್ ರೀಸೆಂಟ್ ಚೇಂಜಸ್ ಪ್ರಕಾರ ಪರ್ಸನಲ್ ಲೆವೆಲಲ್ಲಿ ನೀವು ಯೂಸ್ ಮಾಡ್ತೀರಾ APIಸ್ಗಳನ್ನು ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಝೆರೋದಾ. ಅಪಾರ್ಟ್ ಫ್ರಮ್ ಹಿಸ್ಟಾರಿಕಲ್ ಡೇಟಾ ರಿಯಲ್ ಟೈಮ್ ಡೇಟಾ ನಿಮಗೆ ಸಿಗಲ್ಲ, ಬಟ್ APIಸ್ಗಳನ್ನ ಫ್ರೀಯಾಗಿ ಉಪಯೋಗಿಸ್ಬೋದು. ಏಂಜಲ್ ಒನ್ ಫುಲ್ ಪ್ಲೇಡ್ಜ್ ಡೇಟಾ ಇರ್ಬೋದು, APIನ ಕಂಪ್ಲೀಟ್ ಆಗಿ ಫ್ರೀಯಾಗಿ ಕೊಡ್ತಿದ್ದಾರೆ ಇವರು. ಅಪ್ಸ್ಟಾಕ್ಸು ಕೂಡ ಅಷ್ಟೇ ಅವೈಲೇಬಲ್ ಇದೆ, ಬಟ್ ಸರ್ಟನ್ ಲಿಮಿಟೇಷನ್ಸ್ಗಳಿದೆ ಅದರಲ್ಲೂ ಕೂಡ. ICICI ಕೂಡ ಅವೈಲೇಬಲ್ ಇದೆ ವಿತ್ ಅಫ್ಕೋರ್ಸ್ ಲಿಮಿಟೇಷನ್ಸ್ಗಳು ಅವೈಲೇಬಲ್ ಇದೆ. API ಸರ್ವಿಸಸ್ಗಳು 3-in-1 ಅಕೌಂಟ್ ಓನ್ಲಿ ಇನ್ ICICI ಡೈರೆಕ್ಟ್ ಅವೈಲೇಬಲ್ ಇರೋದು ಆ್ಯಸ್ ಅಪ್ ನಾವು ನೋಡ್ತೀವಿ ಅಂತಂದರೆ. ಬಿಗಿನರ್ ವೈಸ್ ನಾವು ನೋಡ್ತೀವಿ ಅಂತ ಅಂದರೆ ಇಂಟರ್ಫೇಸ್ ಯಾವ ರೀತಿಯಾಗಿರುತ್ತೆ, ಬಿಗಿನರ್ ಯಾವ್ದು ಸೂಟಬಲ್ ಇರುತ್ತೆ, ಗ್ರೋ ಇಸ್ ದ ಬೆಸ್ಟ್ ಒನ್. ಗ್ರೋದಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಇಟ್ಸ್ ಲೈಕ್ ಒಂದು ಬೇಸಿಕ್ ಆ್ಯಪು. ವಿತಿನ್ ಒಂದು 1 hour 2 hour ನೀವು ಯೂಸ್ ಮಾಡ್ತೀರಾ ಅಂತಂದರೆ ಇಮಿಡಿಯೇಟ್ಲಿ ನಿಮ್ಮ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಏನೇನೆಲ್ಲ ಎಲ್ಲೆಲ್ಲಿದೆ ಅಂತ ಹೇಳ್ಕೊಂಡು. ತುಂಬ ಕ್ಲೀನ್ ಟು ಯೂಸ್, ಈಸಿ ಟು ಯೂಸ್ ಅಂತಕ್ಕಂಥ ಒಂದು ವಿಚಾರ ಗ್ರೋದಲ್ಲಿದೆ. ಝೆರೋದಾ ಗುಡ್ ಕಂಡೀಷನಲ್ಲಿದೆ. ಬಿಕಾಸ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ಆ್ಯಕ್ಟಿವ್ಲಿ ಟ್ರೇಡರ್ಸ್ಗಳೇನಿದಾರೋ, ಮೋಸ್ಟ್ ಆಫ್ ದ ಆ್ಯಕ್ಟಿವ್ ಟ್ರೇಡರ್ಸ್ಗಳು ಇವತ್ತಿನ ಕಾಲಕ್ಕೆ ಟ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು ಝೆರೋದಾದಲ್ಲಿ. ಇನ್ವೆಸ್ಟರ್ಸ್ಗಳು ಆ್ಯಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಗ್ರೋದಲ್ಲಿ. ಆ್ಯಂಡ್ ಏಂಜಲ್ ಒನ್ನು ಅಷ್ಟೇ. ಟು ಬಿ ಆನೆಸ್ಟ್ ಪರ್ಸ್ನಲ್ ಲೆವೆಲಲ್ಲಿ ಯೂಸ್ ಮಾಡಿದಾಗ ಆ್ಯಪ್ ಅಷ್ಟೊಂದು ಸಡನ್ನಾಗಿ ಅಪೀಲಿಂಗ್ ಅಂತ ನನಗೆ ಪರ್ಸ್ನಲಿ ಅನಿಸಲ್ಲ. ತುಂಬ ಕ್ಲಟರಿಂಗ್ ಇದ್ದಂಗೆ ಅನಿಸುತ್ತೆ. ಎಲ್ಲೆಲ್ಲೋ ಒಂದು ಕಡೆಗೆ ಎಲ್ಲೆಲ್ಲೋ ಡಿಸ್ಟ್ರಿಬ್ಯೂಟ್ ಆದಂಗಿದೆ ಆಪ್ಷನ್ಸ್ಗಳು. ಈ ರೀತಿಯಾದಂಥ ಒಂದು ಆಯ್ಕೆಗಳು ಈ ಸದ್ಯಕ್ಕೆ ಇರ್ತಕ್ಕಂಥದ್ದು. ಹೋಪ್ಫುಲಿ ಅವರು ಹೋಗ್ತಾ ಇಂಟರ್ಫೇಸ್ ಇಂಪ್ರೂವ್ ಮಾಡ್ಬೋದು. ಬಟ್ ಆ್ಯಸ್ ಅಪ್ ನಾವು ಪರ್ಸ್ನಲಿ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡ್ತೀನಿ ಅಂತಂದರೆ ಇಮಿಡಿಯೇಟ್ಲಿ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅಂತಂದರೆ ಅದು ಐದರ್ ಝೆರೋದಾ ಆರ್ ಗ್ರೋ, ಆ ರೀತಿಯಾದಂಥ ಪರಿಸ್ಥಿತಿಲಿದೆ. ಬಿಗಿನರ್ ಫ್ರೆಂಡ್ಲಿ UX ಅಥವಾ ಇಂಟರ್ಫೇಸ್ ಬಂದು ಗ್ರೋದಲ್ಲಿ ಡೆಫಿನೆಟ್ಲಿ ಇರ್ತಕ್ಕಂಥದ್ದು ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಈ ಒಂದು ವಿಚಾರ. ಆ್ಯಂಡ್ ದೆನ್ ವಿ ಹ್ಯಾವ್ ಬೆಸ್ಟ್ ಬ್ರೋಕರ್ಸ್ ಫಾರ್ ಹೋಮ್. ಒಬ್ಬರಿಂದ ಒಬ್ಬರಿಗೆ ವ್ಯಕ್ತಿಗತವಾಗಿ ಬದಲಾಗ್ತಾ ಹೋಗುತ್ತೆ ಯಾರಿಗೆ ಯಾವ ಬ್ರೋಕರ್ ಬೆಸ್ಟ್ ಅಂತ ಒಂದೊಂದೇ ನೋಡ್ಕೊಂಬರೋಣ. SIP ಲಾಂಗ್ ಟರ್ಮ್ ಇನ್ವೆಸ್ಟರ್ ನೀವು ಆಗಿದ್ದೀರಾ ಅಂತಂದರೆ ಝೆರೋದಾ, ಬಿಕಾಸ್ ಫ್ರೀ ಡೆಲಿವರಿ ನಿಮ್ಗೆ ಸಿಗುತ್ತೆ. ಎಸ್ಪೆಷಲಿ ETFಸ್ಗಳು ಸ್ಟಾಕ್ಸ್ಗಳಲ್ಲಿ ನೀವು SIP ಮಾಡ್ತಿದ್ದೀರಾ ಅಂತಂದರೆ, ಲೈವ್ SIPಸ್ಗಳನ್ನು ಸ್ಟಾಕ್ ಆ್ಯಂಡ್ ETFಸ್ಗಳಲ್ಲಿ ಮಾಡ್ತೀರಾ ಅಂತಂದರೆ ಝೆರೋದಾ ಈಸ್ ಮೋಸ್ಟ್ ಸೂಟಬಲ್. ಅಬ್ಸಲ್ಯೂಟ್ ಬಿಗಿನರ್ ಆಗಿದ್ದೀರಾ, ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟಿಂಗಲ್ಲಿ, ಗ್ರೋ ಈಸ್ ವೇ ಟು ಗೋ. ಇಮಿಡಿಯೇಟ್ಲಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಏನು ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು. ಸಿಂಪ್ಲೆಸ್ಟ್ UI ಅಥವಾ ಸಿಂಪ್ಲೆಸ್ಟ್ ಒಂದು ಪ್ಲಾಟ್ಫಾರ್ಮ್ ಅವ್ರದ್ದು ಇವತ್ತಿನ ಕಾಲಕ್ಕೆ ಆಗಿರುತ್ತೆ. ದೆನ್ ವಿ ಹ್ಯಾವ್ ಆ್ಯಕ್ಟಿವ್ ಟ್ರೇಡರ್ ಕಮ್ಯುನಿಟಿಲಿ ನೀವು ಬರ್ತೀರಾ ಅಂತಂದರೆ ಆ್ಯಕ್ಟಿವ್ ಆಗಿ ಟ್ರೇಡ್ ಮಾಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ಗಳಾಗ್ತಾ ಇರುತ್ತೆ ನಿಮ್ಮದು. ದೆನ್ ಝೆರೋದಾ ಇಸ್ ದ ಬೆಸ್ಟ್ ಒನ್. ಬಿಕಾಸ್ ಒಂದು ತುಂಬ ಸ್ಮೂತ್ ಟು ಯೂಸ್ ಆ್ಯಂಡ್ ಎರಡನೇದ್ದು ಚಾರ್ಜಸ್ಗಳು ಕೂಡ ಬಹಳ ಕಡಿಮೆ ಇದೆ ಕಂಪೇರಿಂಗ್ ಟು ಅದರ್ ಬ್ರೋಕರ್ಸ್ ಆ್ಯಸ್ ಅಪ್ ಟುಡೇ ಅಟ್ಲೀಸ್ಟ್. ಆ್ಯಂಡ್ ದೆನ್ ರಿಸರ್ಚ್ ನಿಮಗೆ ಬೇಕು, ಇನಿಷಿಯಲಿ ರಿಸರ್ಚ್ ಮೇಲೆ ಡಿಪೆಂಡ್ ಆಗಬೇಕು. ಫಸ್ಟ್ ಟೈಮ್ ಇನ್ವೆಸ್ಟರ್ ಆಗಿದ್ದೀರಾ, ನಾನು ಡಿಪೆಂಡ್ ಆಗಬೇಕು, ರಿಸರ್ಚ್ ಕಾಲ್ಸ್ಗಳನ್ನ ಸ್ಟಡಿ ಮಾಡಬೇಕು, ಅಥವಾ
API ಸರ್ವಿಸಸ್ಗಳನ್ನು ಉಪಯೋಗಿಸಬೇಕು ನಾನು ಇನ್ ಟರ್ಮ್ಸ್ ಆಫ್ ಸ್ವಲ್ಪ ಟೆಕಿ ಬ್ಯಾಕ್ಗ್ರೌಂಡಿಂದ ನೀವು ಬಂದಿದ್ದೀರಾ ಅಂತಂದರೆ ಏಂಜಲ್ ಒನ್ ಈಸ್ ಗುಡ್ ಟು ಎಕ್ಸ್ಪ್ಲೋರ್. ಇನ್ನು ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಮೋಸ್ಟ್ ಪೀಪಲ್. ಅಗೇನ್ ಇಟ್ಸ್ ನಾಟ್ ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇವತ್ತಿನ ಕಾಲಿಗೆ ಕಂಪೇರಿಂಗ್ ಟು ಅದರ್ ಆಪ್ಷನ್ಸ್ ಬೇರೆ ಆಪ್ಷನ್ಸ್ಗಳಲ್ಲೇ ಈಸಿಯಾಗಿ ನೀವು ಮಾಡ್ಕೊಳ್ಬೋದು, ಕಡಿಮೆ ಚಾರ್ಜಸ್ಗಳಿರುತ್ತೆ. ಬಟ್ ಇಲ್ಲಿ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ICICI ಬ್ಯಾಂಕ್ ಕಸ್ಟಮರ್ ನೀವು ಆಗಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಇಮಿಡಿಯೇಟ್ಲಿ ಒಂದೇ ಟಿಕ್ಕಲ್ಲೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಆ್ಯಪನ್ನು ಉಪಯೋಗಿಸೋದ್ರ ಮೂಲಕ. ಬಟ್ ಓನ್ಲಿ ಪ್ರಾಬ್ಲಮ್ ಏನು ಅಂತಂದರೆ 3-in-1 ಎವ್ರಿಥಿಂಗ್ ಈಸ್ ಗುಡ್, ಎಕೋಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ, ಇಮಿಡಿಯೇಟ್ಲಿ ಯೂಸ್ ಮಾಡ್ತೀರಾ ಅಂತಂದರೆ. ಬಟ್ ಚಾರ್ಜಸ್ ಈಸ್ ದ ಮೇನ್ ಡ್ರಾಬ್ಯಾಕ್ ಇಲ್ಲಿ. ಓವರಾಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಫಾರ್ 2026 ಅಕಾರ್ಡಿಂಗ್ ಟು ದ ಓವರಾಲ್ ಡೀಟೇಲ್ಸ್ಗಳನ್ನ ಎಲ್ಲಿವರೆಗೂ ನೋಡ್ತೀವಿ ಅಂತಂದರೆ ಝೆರೋದಾ ಈಸ್ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ಲಿದೆ ಇನ್ ಟರ್ಮ್ಸ್ ಆಫ್ ದ ಚಾರ್ಜಸ್, ಯೂಸರ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಯೂಸೇಜ್ ಫೀಚರ್ಸ್ಗಳಿರ್ಬೋದು, ಹಾಗೆ ನಂಬರ್ ಆಫ್ ಓವರಾಲ್ ಯೂಸಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಎಜುಕೇಷನ್ ಇನಿಷಿಯೇಟಿವ್ಸು, ಚಾರ್ಜಸ್ಗಳು ಎಲ್ಲವನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ 2026ಗೆ ದ ಬೆಸ್ಟ್ ಆಫ್ ದ ಬೆಸ್ಟ್ ಪಿಕ್ ಬಂದು ಝೆರೋದಾನೇ ಆಗುತ್ತೆ ಆ್ಯಸ್ ಅಪ್ ಟುಡೇ. ಐ ಥಿಂಕ್ ನಿಮ್ಗೊಂದು ಡೀಟೇಲ್ಡ್ ಕಂಪ್ಯಾರಿಸನ್ ವ್ಯೂ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅಗೇನ್ ಯಾವುದು ಕೂಡ ಒಪಿನಿಯನ್ ಬೇಸಿಸಲ್ಲ, ಡೇಟಾ ಬೇಸಿಸಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನಿಮ್ಮ ಅನಿಸಿಕೆಯ ಪ್ರಕಾರ ವಾಟ್ ಡು ಯು ಥಿಂಕ್, ನೀವು ಯಾವ ಬ್ರೋಕರ್ನ ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ದಯವಿಟ್ಟು ಅದನ್ನು ಶೇರ್ ಮಾಡ್ಕೊಳ್ಳಿ ಕಮೆಂಟ್ಸ್ಗಳ ಮೂಲಕ. ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಕೂಡ, ಬೇರೆಯವರು ಡಿಸೈಡ್ ಮಾಡ್ತಕ್ಕಂಥವ್ರಿಗೆ ಹೆಲ್ಪ್ ಆಗುತ್ತೆ. ಫ್ಯೂಚರ್ಲಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇನ್ಫಾರ್ಮೇಷನ್ ವ್ಯಾಲ್ಯೂಬಲ್ ಅನಿಸ್ತಲ್ಲಿ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬಾ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಐ ಹೋಪ್ ದಟ್ ವಾಸ್ ಕ್ಲಿಯರ್. ಮತ್ತೆ ಸಿಗ್ತಾ ಇರೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾವು ಜೈ ಹಿಂದ್.